ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ, ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು, ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ. ಈ ಮೂವರ ಪೀಠವಂತಿಲ್ಲಿ. ಈ ತತ್ವತ್ರಯಗಳಿಗೆ ತಾನೇ ಕಾರಣವಾಗಿಪ್ಪ ಆ ಶರಣನನ ನಿಲವನರಿದು ಶರಣೆನುತ್ತಿದ್ದೆನು ಕೂಡಲ ಚೆನ್ನ ಸಂಗಮದೇವ. ಭಾವಾರ್ಥ: ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. ನಿರಾಕಾರವಾದ ಪರಬ್ರಹ್ಮ ತತ್ವವೇ ಸಾಕಾರವಾಗಿ ಒಬ್ಬ ಶರಣನ ರೂಪದಲ್ಲಿ ನಿಂತಿದೆ. ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ. ಆ ಶರಣನ ಜ್ಞಾನ ಮತ್ತು ವಿದ್ಯೆಯಿಂದ ಬ್ರಹ್ಮನು ಉದಯಿಸಿದನು ಎಂಬ ರೂಪಕ. ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು. ಆತನ ಶಾಂತಿ, ಸಹನೆ ಮತ್ತು ಸೈರಣೆಯಿಂದ ವಿಷ್ಣು ತತ್ವವು ಪ್ರಕಟವಾಯಿತು. ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ. ಆತನ ಕೋಪ ಮತ್ತು ಕ್ರೋಧದ ಶಕ್ತಿಯಿಂದ ರುದ್ರತತ್ವವು ಪ್ರಕಟವಾಯಿತು. ಈ ಮೂವರ ಪೀಠವಂತಿರ್ಲಿ. ಬ್ರಹ್ಮ, ವಿಷ್ಣು, ರುದ್ರರು ಮಹತ್ವವುಳ್ಳವರಾಗಿದ್ದರು. ಈ ತತ್ವತ್ರಯಗಳಿಗೆ ತಾನೇ ಕಾರಣವಾಗಿಪ್ಪ ಆ ಶರಣನನ ನಿಲವನರಿದು ಈ ತ್ರಿಮೂರ್ತಿಗಳಿಗೂ ಮೂಲ ಕಾರಣವಾಗಿರುವ ಆ ಶರಣನ ನಿಜವಾದ ಸ್ವರೂಪವನ್ನು ಅರಿತು ಶರಣೆನುತ್ತಿದ್ದೆನು. ನಾನು ಆ ಶರಣನಿಗೆ ಸಂಪೂರ್ಣವಾಗಿ ಶರಣಾಗುತ್ತೇನೆ ಎಂದು ವಚನಕಾರರು ಹೇಳುತ್ತಾರೆ.